Subscribe now and press the bell icon. Never miss an update. ನಾಲ್ಕು ತಿಂಗಳು ಮುಂಚೆನೆ ಹೇಳಿದ್ರು ಸರ್, ನಾಯಿ ಎಲ್ಲ ಫುಲ್ ಸ್ಟ್ರಿಕ್ಟ್ ಇದಾಗ್ಬಿಟ್ಟಿದೆ ಅಂತ. ನೀವು ಏನು ಗಮನನೇ ತಗೊಳ್ಳಿಲ್ಲ ಸರ್. ಅದ್ಮೇಲೆ ಸ್ವಲ್ಪ ಗಮನ ತಗೊಂಡು ಏನು ಇದು ಮಾಡಿ ಸರ್. ಈಗ ಬಡವರು ಹುಡುಗರು ಸರ್ ಎಲ್ಲ ಸರ್. ಇನ್ನೊಂದು ಅಕ್ಕಪಕ್ಕ ಏರಿನ ಎಷ್ಟು ನಾಯಿಗಳು ಎಲ್ಲ ನಮ್ಮ ಏರಿಯಾಗೆ ಬರ್ತೈತೆ. ಅದಕ್ಕೆ ಸ್ವಲ್ಪ ನೋಡಿ ಎಲ್ಲಾ ಏರಿಯಾದನ್ನು ಮಾಡುತ್ತೀನಿ ಅಂತ. ಈಗ ಶಿರಾನಿ ಮೊಹಲ್ಲಾದಲ್ಲಿ ಈ ದಿನ 4 ಮಕ್ಕಳಿಗೆ ಮತ್ತು 2 ಜನ ದೊಡ್ಡವರಿಗೆ ನಾಯಿ ಕಚ್ಚಿದೆ ಅಂತ ಹೇಳ್ಬಿಟ್ಟು ಈಗ ಸಾರ್ವಜನಿಕರು ಮತ್ತೆ ಸಂಬಂಧಪಟ್ಟ ವಾರ್ಡಿನ ಕೌನ್ಸಿಲರು ಇವತ್ತು ದೂರು ನೀಡಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ, ನಗರಸಭೆ ಗಮನಕ್ಕೆ ಬಂದಿದೆ. ಸುಮಾರು ಈಗ 4 ತಿಂಗಳಿಂದಲೇ ನಾವು ಈಗ ಬಾಡಿಲಿಟ್ಟು ಚರ್ಚೆ ಮಾಡಿದ್ವಿ. ನಾಯಿಗಳಿಗೆ ABC ಮಾಡಿಸ್ಬೇಕು ಅಂತ ಅನಿಮಲ್ ಬರ್ತ್ ಕಂಟ್ರೋಲ್ಗೆ ನಾವು ಈಗಾಗಲೇ ಒಪ್ಪಿಗೆ ಕೊಟ್ಟಿದೆ ಬಾಡಿ. ಈಗ ಟೆಂಡರನ್ನು ಈಗ ನೀತಿ ಸಮಿತಿ ಇದ್ದಿದ್ದರಿಂದ ನಾವು ಟೆಂಡರ್ ಕರೆಯೋಕ್ಕಾಗಿರಲಿಲ್ಲ. ಈಗ ನೀತಿ ಸಮಿತಿ ಮುಗಿದಿದೆ. ಈ ಕೂಡಲೇ ಟೆಂಡರ್ ಕರೆದು ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರಕಾರ ನಾವು ನಾಯಿಗಳನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ತೀವಿ. ಈಗ ಶಾಸಕರು ಇದ್ದಂತ ಒಂದು ಮೀಟಿಂಗ್ ಅಲ್ಲೂ ಕೂಡ ಈ ನಾಯಿ ಬಗ್ಗೆ ಹಾವಳಿ ಬಗ್ಗೆ ಹೌದು. ಅದೇ ರೀತಿ ಫರ್ಮಾನ್ ಮಾಡಲು ಕೂಡ ಸುದ್ದಿ ಆಗುತ್ತೆ ದೊಡ್ಡದಾಗಿ. 1 ವರ್ಷದಿಂದ ಕೂಡ ನಗರಸಭೆ ಅದ್ರ ಬಗ್ಗೆ ಒಂದು ಕ್ರಮನೇ ಕೈಗೊಳ್ತಿಲ್ಲ. ಅಕಸ್ಮಾತ್ ಏನಾದ್ರು ಮಕ್ಕಳು ಬಲಿ ಆದ್ಮೇಲೆ ಎಚ್ಚರಿಕೆ ಕೊಡ್ತೀರಾ ಏನಾದ್ರು? ಇಲ್ಲ, ನಾವು ಈಗಾಗಲೇ ಜನವರಿ ತಿಂಗಳಲ್ಲಿ ಏನು ಮೀಟಿಂಗ್ ಆಯಿತು, ಆ ಮೀಟಿಂಗಲ್ಲೆಲ್ಲ ಕ್ರಮ ತಗೊಂಡಿದ್ದೀವಿ. ನಂತರ ಏನಾಯಿತು, ಮೀಟಿಂಗ್ ಅಲ್ಲ ಟೆಂಡರ್ ಕರೆಯೋಕ್ಕೆ ಇದು ಪ್ರಾಬ್ಲಮ್ ಆಯಿತು. MCC ಬಂದು ಮಾಡಲ್ ಕೋಡ್ ಆಫ್ ಕಂಡಕ್ಟ್. ಹಂಗಾಗಿ ಈಗ ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣನೇ ಟೆಂಡರ್ ಕರೆದು ABC ಮಾಡಿಸ್ಕೊಡ್ತೀವಿ. ಮತ್ತೆ ನಾಗರಿಕರಿಗೆ ನಾನು ಎಲ್ಲರಿಗೂ ಅಷ್ಟೇ ಹೇಳೋದು, ಆ ನಾಯಿಗಳಿಗೆ ಯಾರು ಸಹಿತ ಆಹಾರವನ್ನು ಕೊಡಬಾರ್ದು. ಆಹಾರವನ್ನು ಕೊಟ್ಟರೆ ಅವು ಜಾಸ್ತಿ ಮೃಗೀಯ ವರ್ತನೆ ತೋರಿಸ್ಬಿಟ್ಟು ದಾಳಿ ಮಾಡ್ತವೆ. ಹಂಗಾಗಿ ಅವ್ಗೆ ಖಂಡಿತ ಕೂಡಲೇ ನಾವು ಕ್ರಮ ತಗೊಂತೀವಿ. ಸದ್ಯದ ಪರಿಸ್ಥಿತಿ ಸರ್, ಇವಾಗ ನೀವೇ ಸುಪ್ರೀಂ. ಹೌದು. ಯಾರು ಅಧ್ಯಕ್ಷರು ಇಲ್ಲ, ನಿಮ್ಗೆ ಯಾರು ಹೇಳೋರಿಲ್ಲ. ಹೌದು. ನೀವು ಮಾಡಿದಂತ ಒಂದು ಕಾರ್ಯ ಶಾಶ್ವತವಾಗಿ ಉಳಿತದೆ. ಯಾಕಂದ್ರೆ ಇದು ಮಕ್ಕಳ ಭವಿಷ್ಯಕ್ಕಾಗಿ. ದಯವಿಟ್ಟು ವೈಯಕ್ತಿಕವಾಗಿ ನೀವು ಕ್ರಮ ಖಂಡಿತವಾಗಿಯೂ ನಮ್ಮ ನಾಗರಿಕರಿಗೆ ನಾನು ಖಚಿತವಾಗಿ ಹೇಳ್ತೀನಿ, ನಗರಸಭೆಯಿಂದ ಕೂಡಲೇ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಇನ್ನೊಂದು ವಾರದಲ್ಲಿ ಕ್ರಮ ತಗೊಂತೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ನಿಜಾಮುದ್ದೀನ್ ಅಂತ ಶಿರಾನಿಮಲ ವಾರ್ಡಿಂದ 12ನೇ ವಾರ್ಡಿಂದ ಮಾತಾಡೋದು. ನಾಯಿ ಮಕ್ಕಳಿಗೆ 7 ಜನ ಮಕ್ಕಳಿಗೆ ದಾಳಿ ಮಾಡಿದೆ. ಒಂದು ಮಗುವಿಗೆ ತಲೆಗೆ ಕಚ್ಚಿ ತೆಗ್ದದೆ. 3 ಮಕ್ಕಳು ಸೀರಿಯಸ್ ಇದ್ದಾರೆ. ಇದಕ್ಕೆ ಜವಾಬ್ದಾರಿ ಯಾರು ತಗೊಂತಾರೆ? ನಗರಸಭೆಯಿಂದ ಅಧ್ಯಕ್ಷರು ಇವರು ಎಲ್ಲ ಏನ್ ಮಾಡ್ತಾವ್ರೆ? ನಿದ್ದೆ ಮಾಡ್ತಾವ್ರ ಶಾಸಕರು? ಆಮೇಲೆ ಇವರು ಇದೆಲ್ಲ ಸಿರಾದವರು ಮಕ್ಕಳಿಗೆ ಏನೋ ಹೆಚ್ಚಿನ ಕಡಿಮೆ ಆದ್ರೆ ಯಾರು ಹೊಣೆ ಹಾಕ್ತಾರೆ? ಏನ್ ಮಕ್ಳಿಗೆ ಏನು ವ್ಯಾಲ್ಯೂ ಇಲ್ಲ, ನಾಯಿಗಳಿಗೆ ವ್ಯಾಲ್ಯೂ ಇರೋದ ಏನಂತ ಇದು ಸಮಸ್ಯೆಯನ್ನು ಕ್ಲಿಯರ್ ಮಾಡಿ. ಇಲ್ಲ ಅಂದ್ರೆ ನಾವು DC ಹತ್ರ ಹೋಗ್ತೀವಿ, ಸ್ಟ್ರೈಕ್ ಅರ್ಜಿ ಸಲ್ಲಿಸ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ ನಾವು. ಈ ಕೂಡ TV ಜಯಚಂದ್ರ ಶಾಸಕರು ಇದಕ್ಕೆ ಪರಿಹಾರ ಏನಿರೋದು ಇದ್ ಮಾಡ್ಕೊಡ್ಬೇಕು, ಶಾಶ್ವತವಾಗಿ ಮಾಡ್ಕೊಡ್ಬೇಕು. ಇಲ್ಲ ಅಂದ್ರೆ ನಾವು ಸಿರಾದಾಗೆ ಸ್ಟ್ರೈಕ್ ಮಾಡ್ತೀವಿ. ಇನ್ನ ಎಷ್ಟು ಬಲಿ ಆಗ್ಬೇಕು ಮಕ್ಕಳು? ಏನು ಮಕ್ಕಳು ಸತ್ತಿದ್ಮೇಲೆ ಏನನ್ನ ಶಾಸಕರು ಬರ್ತಾರ? ಏನಂತ ಸಮಸ್ಯೆ ಇರೋದು ಗೊತ್ತಾಗ್ತಾ ಇಲ್ಲ. ಅರ್ಜಿ ಕೊಟ್ಟರು 4 ತಿಂಗಳು ಆದ್ರೂ ಇದ್ ಮಾಡ್ತಾ ಇಲ್ಲ. ಅವರು ಗಮನನೇ ತಗೊಂಡಿಲ್ಲ. ಈಗ ಗಮನ ತಗೊಂಡಿಲ್ಲ ಅಂದ್ರೆ ನಾವು ರೋಡ್ನಾಗ ಬರ್ತೀವಿ. 4 ತಿಂಗಳು ಅರ್ಜಿ ಕೊಟ್ಟಿ ಗಮನಕ್ಕೆ ಮಾಡ್ತಾ ಇಲ್ಲ.